ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮಃ ಶ್ರೀವರ್ಧಮಾನಾಯ ನಿರ್ಧೂತಕಲಿಲಾತ್ಮನೇ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯತೆ यद्विद्यादर्पणाते। चलो पंच परमेष्ठी भगवान की जय। जय बिलो 24 तीर्थंकर भगवान की जय। बिलो वासुपूज्य भगवान की जय। जोड़ो संत शिवनाथ श्री विद्यासागर जी महाराज की जय। परम पूज्याचार्य समय सागर जी महाराज की जय। 3 कमला करोड़ मुनि महाराजों की जय। ಸ್ವಾಮಿ ಸಮಂತ ಭದ್ರಾಚಾರ್ಯರು ರಚಿಸಿರುವಂತಹ ಬೃಹತ್ ಸ್ವಯಂಭೂ ಸ್ತೋತ್ರ, ಇದನ್ನು ಈಗ ಕನ್ನಡದಲ್ಲಿ ಅದನ್ನು ಓದೋದು ಹೇಗೆ ಮತ್ತು ಅದರ ಅರ್ಥ ಕೇಳಿದ್ರು ಯಾರೋ, ಅದಕ್ಕೋಸ್ಕರ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಜೈಚಿನಿಂದ ತಪ್ಪದಲ್ಲೇ ನೋಡಿ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದು ವಂಶಸ್ಥ ವೃತ್ತ, ಅಂದರೆ ವಂಶಸ್ಥ ಅನ್ನುವಂಥ ಛಂದದಲ್ಲಿದೆ. ಸ್ವಯಂಭುವ ಭೂತಹಿತೇನ ಭೂತಲೆ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿಧುನ್ವತ ತಮ ಶಪಾಕರೇಣೇವ ಗುಣೋತ್ಕರೈಃ ಕರೈಃ. ಸ್ವಯಂಭುವ ಭೂತಹಿತೇನ ಭೂತಲೆ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿಧುನ್ವತ ತಮ ಕ್ಷಪಾಕರೇಣೇವ ಗುಣೋತ್ಕರೈಃ ಕರೈಃ. ಸ್ವಯಂಭುವಾ ಭೂತಹಿತೇನ ಭೂತಲೆ ಸಮಂಜಸಾ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿಧುನ್ವತ ತಮ ಕ್ಷಪಾಕರೇಣೇವ ಗುಣೋತ್ಕರೈಃ ಕರೈಃ. ಸ್ವಯಂಭುವ ತಾನಾಗಿ ತಿಳಿದುಕೊಂಡಿರುವ, ಭೂತಹಿತೇನ ಪ್ರಾಣಿಗಳಿಗೆ ಸೌಖ್ಯವನ್ನು ಉಂಟು ಮಾಡುವ, ಸುಖವನ್ನು ನೀಡುವಂತಹ, ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷ ಸಮಂಜಸ ಸಂಗತವಾದ, ಜ್ಞಾನದ ವಿಭೂತಿ ಸಂಪತ್ತೆಂಬ ಚಕ್ಷುಷ ಕಣ್ಣುಳ್ಳ, ಗುಣೋತ್ಕರೈಹಿ ಗುಣರಾಶಿಯುಳ್ಳ, ಕರೈಹಿ ಕೈಗಳಿಗೆ ಸದೃಶವಾದ ವಚನಗಳಿಂದ, ತಮಃ ಜ್ಞಾನಾವರಣಾದಿ ಕರ್ಮವನ್ನು, ಕರೈಹಿ ಕಿರಣಗಳಿಂದ ಆವೃತ್ತಿ ಮಾಡಿಕೊಳ್ಳಬೇಕು, ತಮಃ ಅಂಧಕಾರವನ್ನು, ಕ್ಷಪಾಕರಣೀವ ಚಂದ್ರಂತೆ ವಿಧುನ್ವತ ಹೋಗಲಾಡಿಸುವ, ಏನ ಯಾರಿಂದ, ಭೂತಲೆ ಭೂಮಿಯಲ್ಲಿ, ವಿರಾಜಿತಂ ಶೋಭಿಸಲ್ಪಟ್ಟಿತು, ಸಹ ಆ ಆದಿನಾಥರು, ಮಮ ನನ್ನ ಚೇತಃ ಮನಸ್ಸನ್ನು, ಪುನಾತು ಪವಿತ್ರೀಕರಿಸಲಿ ಪವಿತ್ರಗೊಳಿಸಲಿ ಅಂತ ಕೇಳ್ಕೊತಾರೆ. ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ, ಪರೋಪದೇಶವಿದೆ, ಯಾರದ್ದೇ ಉಪದೇಶ ಇಲ್ಲದೆ ಸ್ವತಃ ತಾವೇ ಮೋಕ್ಷೋಪಾಯವನ್ನು ತಿಳಿದಂಥವರು, ಮೋಕ್ಷದ ಉಪಾಯವನ್ನು ತಿಳಿದಂಥವರು, ಅನಂತ ಜ್ಞಾನಾದಿ ಗುಣಗಳಿಂದ ಕೂಡಿರುವಂಥವರು, ಪ್ರಾಣಿಗಳಿಗೆ ಹಿತಕರವಾದ ಮೋಕ್ಷ ಸುಖವನ್ನು ಉಂಟು ಮಾಡುವವರು. ಅಂದರೆ ಎಲ್ಲರಿಗೂ ಕೂಡ ಶಾಶ್ವತ ಸುಖ ಬೇಕಾಗಿದೆ. ಈ ಲೋಕದಲ್ಲಿರೋದೆಲ್ಲ ಅಶಾಶ್ವತ ಇದೆ, ಕ್ಷಣಿಕ ಸುಖ ಇದೆ. ಆದ್ದರಿಂದ ಈ ಗಳಿಗೆಯಲ್ಲಿ ಸುಖ ಅನಿಸುತ್ತೆ, ಮರುಗಳಿಗೆಯಲ್ಲಿ ದುಃಖ ಆಗುತ್ತೆ. ಅದರಿಂದ ಯಾರು ಹಿತಕರವಾದಂಥ ಮೋಕ್ಷ ಸುಖವನ್ನು ಕೊಡುವಂತಹ ಹಿತವನ್ನು ಉಪದೇಶವನ್ನು ಮಾಡಿದರೆ, ಪರಮ ದಯಾಳು ಇದ್ದಾರೆ, ಸಮಸ್ತ ಪದಾರ್ಥಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ, ಉತ್ಕೃಷ್ಟವೂ ಆದ ಶ್ರೇಷ್ಠವಾದಂತಹ ಕೇವಲ ಜ್ಞಾನವೆಂಬ ನೇತ್ರವನ್ನು ಪಡ್ಕೊಂಡಿದ್ದಾರೆ. ಸ್ವರ್ಗ ಮತ್ತು ಮೋಕ್ಷ ಪ್ರಾಪ್ತಿಗೆ ಕಾರಣವಾದ ಗುಣಗಳ ಸಮೂಹವೆಂಬ ಕಿರಣಗಳಿಂದ ಜ್ಞಾನಾವರಣಾದಿ ಕರ್ಮಗಳೆಂಬ ಅಂಧಕಾರವನ್ನು ನಾಶ ಮಾಡಿದ್ದಾರೆ. ಚಂದ್ರನು ತನ್ನ ಅಂಧಕಾರವನ್ನು ಹೋಗಲಾಡಿಸುವಂತೆ ತನ್ನ ಉಪದೇಶ ರೂಪದ ಕಿರಣಗಳಿಂದ ಪ್ರಾಣಿಗಳ ಅಜ್ಞಾನ ಅಂಧಕಾರವನ್ನು, ಅಜ್ಞಾನ ಅನ್ನೋದು ದೊಡ್ಡ ಕತ್ತಲೆ, ಘೋರ ಕತ್ತಲೆಗೆ ಸಮಾನ ಇದೆ. ಯಾಕೆಂದರೆ ಇದು ನಮಗೆ ಯಾವತ್ತೂ ಒಳ್ಳೆಯದನ್ನು ಮಾಡೋದಕ್ಕೆ ಬಿಡೋದಿಲ್ಲ, ತಪ್ಪು ದಾರಿಯಲ್ಲೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದರಿಂದ ಇದನ್ನು ಘೋರ ಅಂಧಕಾರ, ಗಾಢಾಂಧಕಾರ ಅಂದರೆ ಕಗ್ಗತ್ತಲೆಗೆ ಹೋಲಿಸಿದ್ದಾರೆ ಅಂತ. ಅದು ಕಗ್ಗತ್ತಲೆಯನ್ನು ದೂರ ಮಾಡುವಂತಹ ಆದಿ ಋಷಭ ತೀರ್ಥಂಕರರು ಲೋಕದಲ್ಲಿ ಸರ್ವೋತ್ಕೃಷ್ಟರಾಗಿದ್ದಾರೆ, ಅವರು ಅತ್ಯಂತ ಶ್ರೇಷ್ಠರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
जय बोलो पंच परमेष्टि भगवान की जय। जय बोलो आदिनाथ भगवान की जय। जय बोलो समंत भद्राचार्य मुनि महाराज की जय।